ಹಲೋ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಆರಾಮಾಗಿದ್ದೀನಿ. ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಪಾಪುಗೆ ಸಾಂಬ್ರಾಣಿ ಹೇಗೆ ಕೊಡ್ತೀರಾ ಅಂತ ಕೇಳಿದ್ದೀರಾ. ನನ್ನ ಹತ್ರ ಇರುವಂತಹ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿಕೊಂಡು ನಿಮ್ಮ ಜೊತೆ ನಾನು ಅದನ್ನು ಎಲ್ಲ ಡೀಟೇಲ್ಸ್ನ ಹೇಳ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ತುಪ್ಪ ಖಾಲಿಯಾಗಿತ್ತು ಮನೇಲಿ. ಕೃವಿ ನಂದಿನಿದು ಬಟರ್ ತಂದಿದ್ರು. ಸೊ ಅದನ್ನು ಅವರು ಕಾಯ್ಸೋಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ಜಸ್ಟ್ ತುಪ್ಪ ಕಾಯಿಸೋದಕ್ಕೆ ಮಾತ್ರ ಅಡುಗೆ ಮನೆಗೆ ಹೋಗಿದ್ದೆ. ಅವ್ರು ಅಡುಗೆ ಮಾಡ್ತಾಯಿದ್ರು. ತರಕಾರಿ ಸಾಂಬಾರು ಎಲ್ಲ ತರಕಾರಿ ಹಾಕಿಬಿಟ್ಟು ಒಂದು ಹುಳಿ ಸಾರು ಥರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ರು. ಬಾಣಂತನ ಟೈಮಲ್ಲಿ ಎಷ್ಟು ತರಕಾರಿ ತಿಂತೀವಿ ಅದರಿಂದ ತುಂಬ ಒಳ್ಳೆಯದು, ನ್ಯೂಟ್ರಿಷನ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ಈ ಟೈಮಲ್ಲಿ ತುಂಬ ಮೋಷನ್ ಪ್ರಾಬ್ಲಮ್ ಆಗುತ್ತೆ. ಎಷ್ಟೊಂದು ಜನ ಮೆಸೇಜ್ ಮಾಡ್ತೀರಾ ಡೆಲಿವರಿ ಆದಮೇಲೆ ಮೋಷನ್ ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ಆಗಿಬಿಟ್ಟಿದೆ ಅಂತ. ಸೊ ತರಕಾರಿ ಚೆನ್ನಾಗ್ತೀನಿ, ಫೈಬರ್ ಅಂಶ ಅಲ್ವಾ, ಸೊ ಒಳ್ಳೆಯದು. ಆದಿತ್ಯಗೆ ನಾನು A2 ತುಪ್ಪ ಯೂಸ್ ಮಾಡ್ತೀನಿ. ಅಂತಂದರೆ ಅಕ್ಷಯ ಕಲ್ಪ ಹಾಲಲ್ಲಿ ಬರುವಂತಹ ಕೆನೆನ ಕಲೆಕ್ಟ್ ಮಾಡಿ ಬೆಣ್ಣೆ ಮಾಡಿಕೊಂಡು ಆದಿತ್ಯಗೆ A2 ಯೂಸ್ ಮಾಡೋದು. ಈಗ ಮುದ್ದು ಬುಲ್ಲಂಗನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕಮ್ಮಿಂಗ್ ನೆಕ್ಸ್ಟ್ 1-2-3 ವ್ಲಾಗ್ ಆದಮೇಲೆ ನಾನು ಅದನ್ನು ಶೇರ್ ಮಾಡ್ತೀನಿ ನಿಮಗೆ. ಪಾಪುಗೆ ಬೆಳಗ್ಗೆ ಹೊತ್ತು ಜಾಕಾಯಿ ಅದನ್ನೆಲ್ಲ ಕೊಡ್ತಾ ಇದ್ದೀನಿ. ಏನೇನು ಕೊಡ್ತಿದ್ದೀನಿ, ಎಷ್ಟು ಪ್ರಮಾಣದಲ್ಲಿ ಕೊಡ್ತೀನಿ ಅಂತ ಎಲ್ಲ ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆದರೆ ನಮಗೆ ಮನೆಗೆ ಬೇಕಾಗಿರುವಂಥ ತುಪ್ಪನ ನಾವು ನಂದಿನಿ ಬೆಣ್ಣೆ ತಂದು ಮಾಡ್ತೀವಿ. ಆ್ಯಕ್ಚುಲಿ ಅವ್ರು 1.5 kg ತಂದಿದ್ರು. ಪಾತ್ರೆ ಅಷ್ಟು ದೊಡ್ಡದ್ರಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಜಸ್ಟ್ 1 kg ಮಾತ್ರ ಹಾಕಿ ಇವಾಗ ತುಪ್ಪ ಮಾಡ್ತಿದ್ದೀನಿ. ಸೊ ತುಪ್ಪಕ್ಕೆಲ್ಲ ಏನೇನು ಹಾಕ್ತೀನಿ ಅಂತ ಲಾಸ್ಟ್ ವೀಡಿಯೋಸಲ್ಲೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕಿ ತುಪ್ಪ ಕಾಯಿಸ್ಬಿಟ್ಟು ಒಂದು ಬಾಕ್ಸಿಗೆ ಹಾಕ್ಕೊಂಡ್ಬಿಟ್ರೆ ಪ್ರತಿದಿನ ತುಪ್ಪ ತಿನ್ನಬೇಕಲ್ಲ. ಸೊ C-ಸೆಕ್ಷನ್ ಆಗಿರ್ಬೋದು, ನಾರ್ಮಲ್ ಡೆಲಿವರಿ ಆಗಿರ್ಬೋದು, ತುಪ್ಪ ತಿನ್ನಲೇಬೇಕು. ಈ ಟೈಮಲ್ಲಿ ನಮಗೆ ತುಪ್ಪ ಒಳ್ಳೆಯದು. ಎಣ್ಣೆ ಆ್ಯಕ್ಚುಲಿ ಒಂದು 3 ತಿಂಗಳವರೆಗೂ ಎಣ್ಣೆ ತಿನ್ನಬಾರ್ದು. ತುಪ್ಪದಲ್ಲೇ ನಾವು ಅಡುಗೆ ಮಾಡಿಕೊಂಡು ಏನೇ ಒಗ್ಗರಣೆಗೂ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಈವ್ನಿಂಗ್ 6 o'clock ಆಗಿತ್ತು. ಮುದುಬುಲ ಆರಾಮಾಗಿ ನಿದ್ದೆ ಮಾಡ್ತಿದ್ರು. ಎವ್ರಿ 1.5 hours ಅಥವಾ 2 hours ನಾನು ಫೀಡ್ ಮಾಡಿಸಿ ಪಾಪುನ ಮಲಗಿಸ್ತೀನಿ. ಪಾಪು ಬೆಳಗ್ಗೆನೂ ಆರಾಮಾಗಿ ನಿದ್ದೆ ಮಾಡ್ತಾರೆ, ನೈಟ್ ಟೈಮು ಆರಾಮಾಗಿ ನಿದ್ದೆ ಮಾಡ್ತಾರೆ. ಒಂದು 2 ದಿನದಿಂದ ಕ್ಲಸ್ಟರ್ ಫೀಡಿಂಗ್ ಅಂತ ನಂಗೆ ಅನ್ನಿಸ್ತಾ ಇದೆ. ಸೊ 1 ಗಂಟೆ 2 ಗಂಟೆವರೆಗೂ ಎದೆ ಹಾಲು ಬೇಕೇ ಬೇಕು, ಬಾಯಲ್ಲೇ ಇರಬೇಕು ಥರ ಕ್ಲಸ್ಟರ್ ಫೀಡಿಂಗ್ ಇದೆ. ಸೊ ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡ್ರು. ಅದಿತಿನೂರು ನಮ್ಮ ಜೊತೆನೇ ಕಿಚನಲ್ಲೇ ಆರಾಮಾಗಿ ಆಟ ಆಡ್ತಿರ್ತಾರೆ. ನಾನು ಈ ಮನೆಗೆ ಬಂದಮೇಲೆ ಅಂತಂದರೆ ಬಾಣಂತನ ಮುಗಿಸ್ಕೊಂಡು 7 monthsಗೆ ಬಂದಿದ್ದು ನಾನು. ಸೊ ಅವಾಗಲಿಂದನೂ ಸಹ ಅದಿತಿ ಈಸ್ ವೆರಿ ಸಪೋರ್ಟಿವ್ ಆ್ಯಂಡ್ ಆರಾಮಾಗಿ ಅವ್ರು ಆಟ ಆಡ್ತಾರೆ. ನಾವೇನು ಮಾಡ್ತಿರ್ತೀವೋ ಅದನ್ನು ಅವ್ರು ಮಾಡಬೇಕು ಅನ್ನೋದು ಅಷ್ಟೇ ಅವ್ರದ್ದು ಯೋಚನೆ ಇರುತ್ತೆ. ಆ್ಯಂಡ್ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ. ಈ ರೀತಿ ಬಾಕ್ಸಸ್ನೆಲ್ಲ ತೊಗೊಂಡು ಸ್ಟ್ಯಾಕಿಂಗ್ ಮಾಡಿಕೊಂಡು ಆಟ ಆಡ್ತಾರೆ. ತುಂಬ ಇಷ್ಟ ಅವ್ರಿಗೆ ಆ್ಯಕ್ಚುಲಿ ಅಡುಗೆ ಮನೇಲಿ ಬರೋದು, ಅಡುಗೆ ಮನೆ ಪಾತ್ರೆ ಎಲ್ಲ ಎತ್ಕೊಂಡು ಆಟ ಆಡೋದು. ಮಕ್ಕಳಿಗೆ ಅಡುಗೆ ಮನೆ ಪಾತ್ರೆಗಳಲ್ಲಿ ಆಟ ಆಡಿಸೋದ್ರಿಂದ ತುಂಬ ಒಳ್ಳೆಯದು. ಅವರ ಮ್ಯಾಥ್ಸ್ ಸ್ಕಿಲ್ಸು, ಕಾಗ್ನಿಟಿವ್ ಡೆವಲಪ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮ್ಯಾಮ್ ಸಾಂಬ್ರಾಣಿ ಹೇಗೆ ಕೊಡ್ತಿದ್ದೀರಾ? ಈಗಿನ ಡಾಕ್ಟರ್ಗಳೆಲ್ಲ ಸಾಂಬ್ರಾಣಿ ಕೊಡಲೇಬಾರ್ದು ಅಂತ ಹೇಳ್ತಿದ್ದಾರೆ. ನೀವು ಸಾಂಬ್ರಾಣಿ ಕೊಡ್ತಿದ್ದೀನಿ ಅಂತ ಹೇಳ್ತೀರಾ, ಏನೇನು ಹಾಕ್ತೀರಾ, ಹೇಗೆ ಸಾಂಬ್ರಾಣಿ ಕೊಡ್ತೀರಾ, ಆ್ಯಂಡ್ ಪಾಪುಗೆ ಎಲ್ಲ ನೀವೇ ಮಾಡ್ತಿದ್ದೀರಾ, ಕಷ್ಟ ಆಗ್ತಿಲ್ವಾ, ರಿಸ್ಕ್ ಆಗ್ತಿಲ್ವಾ ಅಂತ ತುಂಬ ಜನ ಕೇಳ್ತಿದ್ರಿ. ನಿಜವಾಗ್ಲೂ ರಿಸ್ಕ್ ಏನು ಆಗ್ತಿಲ್ಲ. ನೀವು ನೋಡ್ಬೋದು ಇವತ್ತಿನ ವೀಡಿಯೋದಲ್ಲಿ ನಾನು ಹೇಗೆ ಸಾಂಬ್ರಾಣಿ ಕೊಡ್ತೀನಿ ಅಂತ. ಸೊ ತುಪ್ಪ ಕಾಯಿಸ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಆ್ಯಂಡ್ ಸ್ವಲ್ಪ ಜೀರಿಗೆ, ಏಲಕ್ಕಿ, ಅರಿಶಿನ, ಅದಾದಮೇಲೆ ಒಂದು ಸ್ವಲ್ಪ ಮೆಂತ್ಯ ಕುಟ್ಟು ಹಾಕಿದ್ದೀನಿ, ಒಂದು ಸ್ವಲ್ಪ ಮೆಣಸು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತುಪ್ಪ ಕಾಯಿಸ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಹಾಕ್ಕೊತಿರೋದು ವೀಳ್ಯದೆಲೆ ಹಸಿ ದರ ಹಾಕ್ಕೋಬೋದು. ಸ್ವಲ್ಪ ಒಣಗಿರೋದಿತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ಯೂಶಲಿ ಎಲ್ಲರ ಮನೇಲೂ ಯಾವಾಗ್ಲೂ ವೀಳ್ಯದೆಲೆ ಇರೋದಿಲ್ಲ. ವೀಳ್ಯದೆಲೆ ಹಾಕ್ಕೊಳ್ಳೋರು ಮನೆ ಇರುತ್ತೆ, ಅಜ್ಜಿದಿರಿದ್ರೆ. ಸೊ ಯಾವಾಗಲೂ ಇರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಯಾವುದೋ ಒಂದು ಅರಿಶಿನ ಕುಂಕುಮ ಕೊಟ್ಟಿದ್ದು ಒಣಗೋಗಿರೋದಿತ್ತು. ಸೊ ಅದನ್ನೇ ಹಾಕಿದ್ದೀನಿ. ಕೆಲವರು ನುಗ್ಗೆ ಸೊಪ್ಪು ಸಹ ಹಾಕ್ತಾರೆ. ನಾನು ನುಗ್ಗೆ ಸೊಪ್ಪು ಏನು ಹಾಕಿಲ್ಲ, ಸಿಕ್ಕಿಲ್ಲ. ಅಂದರೆ ಮನೆಗೆ ತಂದರೆ ಮಾತ್ರ ನುಗ್ಗೆ ಸೊಪ್ಪು ಇರುತ್ತೆ, ಇಲ್ಲ ಅಂತಂದರೆ ನುಗ್ಗೆ ಸೊಪ್ಪು ಇರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನುಗ್ಗೆ ಸೊಪ್ಪೇನು ಹಾಕಿಲ್ಲ, ಬರೀ ವೀಳ್ಯದೆಲೆ ಮಾತ್ರ ಹಾಕಿದ್ದೀನಿ. ಆ್ಯಂಡ್ ಒಂದು 2-3 ಕರಿಬೇವಿನ ಎಲೆ ಸಹ ಹಾಕಿದೆ. ಈ ತುಪ್ಪನೇ ನಾನು ಮುದ್ದುಬುಲ್ಲಂಗೆ ಕೊಡ್ತಿಲ್ಲ. ಮುದ್ದುಬುಲ್ಲಂಗೆ ಜಸ್ಟು 2 ಇಂಗ್ರೀಡಿಯೆಂಟ್ ಹಾಕಿ ನಾನು ತುಪ್ಪ ಮಾಡ್ಕೊಂಡಿದ್ದು. ಅದ್ರದ್ದು ಡೀಟೇಲ್ಸ್ ಬೇಕಾದ್ರೆ ನಾನು ಮುಂದಿನ ಸಲ ನಾನು ನೆಕ್ಸ್ಟು ತುಪ್ಪ ಮಾಡ್ಕೊಳ್ಬೇಕಾದ್ರೆ ಅದು ನಿಮಗೆ ತೋರಿಸ್ತೀನಿ. ನೀವು ಅದನ್ನು ನೋಡಿಕೊಂಡು ನೀವು ನಿಮ್ಮ ಮಕ್ಕಳಿಗೆ ಕೊಡ್ಬೋದು. ಕೆಲವರು ಮಕ್ಕಳಿಗೆ 6 ತಿಂಗಳವರೆಗೂ ಏನೂ ಕೊಡಬಾರ್ದು ಅಂತ ಹೇಳ್ತಾರೆ. ಎಸ್, ಹೌದು, ಖಂಡಿತವಾಗ್ಲೂ ಆಹಾರದ ವಿಚಾರದಲ್ಲಿ ನಾವು ಹೇಳಬೇಕಾದ್ರೆ ಎಕ್ಸ್ಕ್ಲೂಸಿವ್ 6 monthsವರೆಗೂ ಬ್ರೆಸ್ಟ್ ಫೀಡಿಂಗ್ ಇರಬೇಕಾಗತ್ತೆ. ಹಳೆ ಬಾಣಂತನದ ಒಂದು ಪದ್ಧತಿಯಲ್ಲಿ ಏನಿರುತ್ತೆ ಅಂತಂದರೆ ಮಕ್ಕಳಿಗೆ ಜಾಕಾಯಿ, ಅದಾದಮೇಲೆ ಒಂದು ಸ್ವಲ್ಪ ಬಾದಾಮಿ, ಬಜೆ ಅದನ್ನೆಲ್ಲ ಕೊಡ್ತಾರೆ. ಸೊ ಅದಿತಿಗೂ ನಾವು ಅದನ್ನೇ ಫಾಲೋ ಮಾಡಿರೋದ್ರಿಂದ ಮುದುಬುಲಂಗೂ ಅದೇ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕಪ್ಪ, ಏನು ಬೇಕು, ಏನು ಬೇಕು? ಡ್ಯಾಡ ಸಾಂಬಾರು ಮಾಡಬೇಕಲ್ಲ. ಸಾಂಬಾರು ಮಾಡೋದು ಬೇಡವಾ? ಮತ್ತು ಒಮ್ಮೆ ತಿನ್ನೋದು ನೋಡಿ. ಇದೆಲ್ಲ ಎತ್ಕೊಂಡಿರೋದನ್ನೆಲ್ಲ ಎತ್ತಿಡೋಗಿ. ಏನ್ ಮಾಡ್ತಿದ್ದೀರಾ? ಸ್ವಿಮ್ಮಿಂಗು? ಎಂತ ಸ್ವಿಮ್ಮಿಂಗು?
ಬೇಗ ಈಗ ಪಾಪ ಎದೊಡುತ್ತೆ. ನಿಧಾನ. ನೋಡಿ ನೋಡಿ ಸ್ವಿಮ್ಮಿಂಗ್ ಆಯ್ತೈತಿ ಈಗ. ಪಾಪ ಅಡುಗೆ ಮಾಡೋದ್ರಲ್ಲಿ ಕಾಲ ಹಾಕೊಂತಾರ. ಮುದುಬುಲ ಎವ್ರಿ ಫೀಡ್ ಆದಮೇಲೆ ಆರಾಮಾಗಿ ನಿದ್ದೆ ಮಾಡ್ತಾರೆ. ಕೆಲವೊಂದು ಸಲ 1 ಅವರ್ಗೆ ಎದ್ಬಿಡ್ತಾರೆ, ಕೆಲವೊಂದು ಸಲ 20 ನಿಮಿಷಕ್ಕೆ ಎದ್ಬಿಡ್ತಾರೆ. ಈ ಡಿಪೆಂಡ್ಸ್ ಆನ್ ಎಷ್ಟು ಸೈಲೆಂಟ್ ಆಗಿರುತ್ತೆ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಂತ ಅದಿತಿನ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದಾಗಲಿ, ಸೈಲೆಂಟಾಗಿರಬೇಕು ಪಾಪು ಮಲಗಿದೆ ಅಂತ ನಾವು ರೆಸ್ಟ್ರಿಕ್ಟ್ ಮಾಡಲ್ಲ. ಹೇಳ್ತೀವಿ ಸ್ವಲ್ಪ ನಿಧಾನವಾಗಿ ಆಟಾಡಿ ಅಂತ. ಮಕ್ಳಿಗೆ ಗೊತ್ತಾಗಲ್ಲ ಅಲ್ವಾ ಹೇಗೆ ಇರಬೇಕು, ಯಾವ ರೀತಿ ಸೈಲೆಂಟ್ ಇರಬೇಕು ಅಂತ. ನನ್ನ ಹೊಟ್ಟೆಗೆ ಬಟ್ಟೆ ಕಟ್ಟಿರೋದ್ರಿಂದ ಅಷ್ಟು ದಪ್ಪ ಕಾಣ್ತಿದೆ. ಸೊ ಹೊಟ್ಟೆ ನಂಗೆ ಆಲ್ಮೋಸ್ಟ್ ಕರಗಿದೆ ಅಂತ ನನಗೆ ಫೀಲ್ ಆಗ್ತಿದೆ. ಎಸ್, ತುಂಬ ಖುಷಿ ಅಲ್ವಾ. ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಫಸ್ಟು ಕಾನ್ಸಂಟ್ರೇಷನ್ ಬರೋದೇ ಹೊಟ್ಟೆ ಮೇಲೆ. ಹೊಟ್ಟೆ ಕರಗಿಸ್ಬೇಕು ಅಂತ. ನನಗೆ ಹೊಟ್ಟೆ ಕರಗಿಸ್ಬೇಕು ಅನ್ನೋದಕ್ಕಿಂತ ಬಟ್ಟೆ ಕಟ್ತೀನಲ್ಲ, ಸೊ ಅದರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ. ನೆಕ್ಸ್ಟ್ ಫೀಡಿಂಗ್ ಅಷ್ಟರಲ್ಲಿ ನಾನು ತುಪ್ಪ ಮಾಡ್ಕೊಂಡ್ಬಿಟ್ರೆ ನಾನು ಆರಾಮಾಗಿ ರೂಮ್ಗೆ ಹೋಗ್ಬೋದು. ಅಷ್ಟರಲ್ಲಿ ಕೃವಿದ್ದೂ ಅಡುಗೆ ಆಗುತ್ತೆ. ಅದಾದಮೇಲೆ ಅವ್ರು ಸ್ವಲ್ಪ ಅದಿತಿ ಜೊತೆ ಆಟ ಆಡ್ತಾರೆ ಆ್ಯಂಡ್ ಅವರು ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಅವ್ರು ಹೊರಗಡೆ ಹೋಗಿ ಬಂದು ಅಡುಗೆ ಮಾಡಿ ನಮ್ಗೆ ಊಟ ಎಲ್ಲ ಕೊಟ್ಟು ತಿರ್ಗಾ ಹೊರಗಡೆ ಹೋಗ್ತಾರೆ. ಸೊ ಅವ್ರಿಗೂ ಸ್ವಲ್ಪ ಪ್ಯಾಕ್ಟಪ್ ಆಗಿರುತ್ತೆ. ಸೊ ತುಪ್ಪ ಅವ್ರಿಗೇನೆ ಹೇಳಿದ್ರೆ ಆಬ್ವಿಯಸ್ಲಿ ತುಪ್ಪ ಕಾಯಿಸೋದಕ್ಕೆ ಕ್ಲೀನಾಗಿ ನಮ್ಗೆ ಗೊತ್ತಿರೋರೇ ಕಾಯಿಸ್ಬೇಕು. ಇಲ್ಲ ಅಂತಂದರೆ ಅದು ತುಂಬ ಜಾಸ್ತಿ ಕಾಯ್ದು ಬಿಟ್ಟರೆ ಅದು ಒಂಥರ ಏನು ಒಂಥರ ಇದು ಬರುತ್ತೆ ಅಲ್ಲ. ಸೊ ಅದಕ್ಕೋಸ್ಕರ ನಾನೇ ಕಾಯಿಸೋಣ ಅಂತ ಅಂದ್ಬಿಟ್ಟು ಕಾಯಿಸ್ತಾ ಇದ್ದೀನಿ. ಹೇಳ್ತಾ ಇದ್ದೆ ಎಷ್ಟು ದಿನ ಆದಮೇಲೆ ನನಗೆ ಒಂದು ಬ್ರೇಕ್ ಸಿಕ್ತು ಅಲ್ವಾ ಅಂತ. ಸೊ ಅದಕ್ಕೆ ಎಂಜಾಯ್ ಮಾಡು ಈ ಟೈಮ್ನ. ಸೊ ತಿರ್ಗಾ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ನಂದು ಬಿಸ್ನೆಸ್ ಎಲ್ಲ ಶುರು ಆದಮೇಲೆ ಇಷ್ಟೊಂದೆಲ್ಲ ನೀನು ಫ್ರೀ ಆಗಿರೋಕ್ಕೆ ಚಾನ್ಸೇ ಇಲ್ಲ. ನಾನಂತೂ ಆವಾಗ ಇಬ್ಬರು ಮಕ್ಕಳು ನೋಡ್ಕೊಳಕ್ಕಾಗಲ್ಲ, ನೀನೇ ಎಲ್ಲ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ಸೊ ಐ ವಾಸ್ ಲೈಕ್ ಓಕೆ, ಇದನ್ನು ಒಂದಿಲ್ಲ ಅಂದರೂ ಒಂದು 9 months ಹಿಂಗೆ ಕುತ್ಕೊಂಡು ಬಿಡ್ತೀನಿ, ಹಿಂಗೆ ತಿಂದ್ಬಿಡ್ತೀನಿ, ಹಿಂಗೆ ನೀನೇ ಎಲ್ಲ ಮಾಡೋಕ್ಕೂ ಅಂತ ಹೇಳಿದ್ದಕ್ಕೆ. ಸೊ ಅಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡ, ನಾನು ಸ್ವಲ್ಪ ದಿನ ಒಂದು 3 monthsವರೆಗೂ ಮಾಡ್ಬೋದು ಅಷ್ಟೇ ಅಂತ ಹೇಳ್ತಿದ್ರು. ಐ ವಾಸ್ ಲೈಕ್ ಒಂದ್ಸಲ ಮನ್ಸಲ್ಲಿ ಅನ್ಕೊತಿದ್ದೆ ಇಷ್ಟರ ಮಾಡ್ತಿದ್ರಲ್ಲ ಪಾಪ ಅಂತ. ಸೊ ಆಲ್ಮೋಸ್ಟ್ ಸಾಂಬಾರೆಲ್ಲ ಅವರೇ ಮಾಡ್ತಾರೆ. ಕೆಲವ್ರು ಹೇಳ್ತಾರೆ ಟೊಮ್ಯಾಟೊ ತಿನ್ನಬಾರ್ದು, ಕಾಯಿ ತಿನ್ನಬಾರ್ದು ಅಂತ. ಆ ರೀತಿ ಎಲ್ಲ ಏನೂ ಇಲ್ಲ. ಸೊ ಮೈಲ್ಡಾಗಿ ತಿನ್ಬೋದು, ತುಂಬ ತೆಳುವಾಗಿ ಸಾಂಬಾರು ಮಾಡ್ತಾರೆ, ತಿನ್ಬೋದು, ಏನು ತೊಂದರೆ ಇಲ್ಲ. ನಿಮ್ಮ ಹಸ್ಬೆಂಡ್ಗಳು ಯಾವ ರೀತಿ ನಿಮಗೆ ಬಾಣಂತನದ ಟೈಮಲ್ಲಿ ಸಪೋರ್ಟ್ ಮಾಡಿದರು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಿತಿ ಅಡುಗೆ ಮನೇಲಿ ನಮ್ಮ ಜೊತೆ ಈ ರೀತಿ ಆಟ ಆಡ್ತಾರೆ. ಸೊ ತುಪ್ಪ ಕಾಯಿಸಾದ್ಮೇಲೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಬಾಕ್ಸ್ಗೆ ಹಾಕಿ ಕಂಪ್ಲೀಟ್ ಕ್ಲೀನಾಗಿ ತೊಳೆದಿರುವಂತಹ ಬಾಕ್ಸ್ಗೆ ಹಾಕಿ ಸ್ಟೀಲ್ ಬಾಕ್ಸಿಗೆ ಹಾಕ್ಕೊಳ್ತೀವಿ. ಸೊ 1 kg ತುಪ್ಪ ಅಂದರೆ ಬೆಣ್ಣೆ ಯೂಸ್ ಮಾಡಿದ್ದಕ್ಕೆ ನಮಗೆ ಆಲ್ಮೋಸ್ಟ್ ಒಂದು 3/4 kg ತುಪ್ಪ ಬಂದಿದೆ. 3/4 kgಗಿಂತ ಜಾಸ್ತಿನೇ ಬಂದಿರುತ್ತೆ, ಒಂದು 800 ml ಅಥವಾ 850 ml ಬಂದಿರುತ್ತೆ. ಸೊ ಈ ರೀತಿ ಪಾತ್ರೆ ಗಷ್ಟ ಎಲ್ಲ ಈ ರೀತಿ ಆಗಿರುತ್ತೆ. ಅದನ್ನೆಲ್ಲ ಸೈಡಿಗೆ ನಾನು ಹೇಳಿದೆ ವೇಸ್ಟ್ ಮಾಡಿಬಿಡಿ, ಅದನ್ನು ಸಾಂಬಾರೆಲ್ಲ ಆದಮೇಲೆ ಒಂದು 2-3 ಸೌಟು ಸಾಂಬಾರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ತಿರ್ಗಾ ಸಾಂಬಾರು ಪಾತ್ರೆಗೇ ಹಾಕಿ ಸೊ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿದೆ. ಮುದ್ದು ಬುಲಂಗೆ ಸ್ನಾನದ ದಿನ ನಾನು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಳ್ತೀನಿ ಅಂತಂದರೆ, ಎಣ್ಣೆ ಮಸಾಜ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಬಟ್ಟೆಗಳು, ಸಾಕ್ಸು, ಮಿಟ್ಟನ್ಸು, ಏನೇನು ಬೇಕು ಸಾಂಬ್ರಾಣಿ ಸಾಮಾನುಗಳು ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡ್ಬಿಡ್ತೀನಿ. ಹರಿಬರಿಯಲ್ಲಿ ಓಡಾಡೋದಕ್ಕಾಗಲ್ಲ. ಆ್ಯಂಡ್ ತಲೆಗೆ ಸಿಂಬಿ ಸಹ ಹಾಕ್ತೀನಿ. ಸಿಂಬಿ ಅಂತಂದರೆ ಈ ರೀತಿ ರೌಂಡು ಈಸಿಯಾಗಿ ಮಾಡ್ಕೊಳ್ಬೋದು. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ, ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂತಂದರೆ ನಂಗೆ ಹೇಳಿ, ನಾನು ಒಂದಿನ ನಿಮಗೆ ತೋರಿಸ್ತೀನಿ. ತಲೆ ತುಂಬ ಚೆನ್ನಾಗಿ ಸವಿಯುತ್ತೆ ಮಕ್ಕಳಿಗೆ. ಹಾಲು ಕುಡಿಸಿದ್ಮೇಲೆ ಮಗುಗೆ ತುಟಿ ಒರೆಸ್ಬೇಕಲ್ಲ, ಅದಕ್ಕೊಂದು ಕರ್ಚೀಫು ಆ್ಯಂಡ್ ಕಚ್ಚೆ ಬಟ್ಟೆ. ಆ್ಯಂಡ್ ಈ ಹಾಲು ಮತ್ತು ಒಳ್ಳೇಲಿ ಯಾಕೆ ಹಾಲು ಇಟ್ಕೊಂಡಿದ್ದೀನಿ ಅಂತಂದರೆ,
ಮಕ್ಕಳಿಗೆ ಕಣ್ಣು ದೊಡ್ಡದಾಗೋದಕ್ಕೆ ತಲೆಗೆ ಸ್ನಾನ ಮಾಡಿಸಿ ದಿನ ಕಣ್ಣ ಮೇಲೆ ಹತ್ತಿ ಇಡ್ತಾರೆ. ಆ್ಯಂಡ್ ಇದು ತಂಪು ಸಹ ಹೇಳ್ತಾರೆ. ಐ ಡೋಂಟ್ ನೋ ಎಷ್ಟು ಮಕ್ಕಳಿಗೆ ಕಣ್ಣು ದೊಡ್ಡದಾಗುತ್ತೆ ಅಂತ ಗೊತ್ತಿಲ್ಲ. ಇದು ಒಂಥರ ಹಿಂದಿನ ಕಾಲದಿಂದನೂ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಕೆಲವ್ರು ಮಾಡ್ತಾರೆ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಐ ಡೋಂಟ್ ನೋ. ಈ ರೀತಿ ಒಂದು ಮಗುವಿನ ಕಣ್ಣು ಸೈಜ್ ಎಷ್ಟಿರುತ್ತೆ ಅಷ್ಟು ಅಗಲ ಹತ್ತಿ ಇಟ್ಕೊಂಡು ಅದನ್ನು ಎದೆ ಹಾಲಲ್ಲಿ ನೆನೆಸ್ಕೊಂಡು ಇಟ್ಕೋಬೇಕು. ಮಗು ಸ್ನಾನ ಆದಮೇಲೆ ಮಗು ಕಣ್ಮೇಲೆ ಹಾಕಬೇಕು. ಅದನ್ನು ನಾವು ಅದಿತಿಗೂ ಮಾಡಿದ್ವಿ, ಮುದುಗುಲುಂಗೂ ಸಹ ಇದು 2ನೇ ಸಲ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ನೀವು ಯಾರಾದರೂ ಇದನ್ನು ಟ್ರೈ ಮಾಡ್ಬೋದು, ಇದೇನು ತೊಂದರೆ ಇಲ್ಲ ಮಾಡೋದ್ರಿಂದ. ಸೊ ಮಗು ನಿದ್ದೆ ಸ್ನಾನ ಮಾಡಿಸಿದ ತಕ್ಷಣ ಮಗು ಚೆನ್ನಾಗಿ ನಿದ್ದೆ ಮಾಡುತ್ತಲ್ವ. ಸೊ ಸ್ವಲ್ಪ ಹೊತ್ತು 20 to 30 ಮಿನಿಟ್ಸ್ ಮಗು ಕಣ್ಮೇಲೆ ಹಾಕಿದ್ರೆ ಮಗುಗೆ ತುಂಬ ಚೆನ್ನಾಗಿ ತಂಪಾಗುತ್ತೆ ಆ್ಯಂಡ್ ಕಣ್ಣು ಸಹ ದೊಡ್ಡದಾಗುತ್ತೆ ಅಂತ ಹೇಳ್ತಾರೆ. ಐ ಡೋಂಟ್ ನೋ ಎಷ್ಟು ಒಂದು ರಿಸರ್ಚ್ ಎವಿಡೆನ್ಸಲ್ಲಿ ಹೇಳೋದಾದರೆ ಅಥವಾ ಸೈಂಟಿಫಿಕ್ ರೀಸನಲ್ಲಿ ಹೇಳೋದಾದರೆ ಐ ಡೋಂಟ್ ನೋ. ಬಟ್ ಇದನ್ನು ಹೇಳಿದ್ದಾರೆ, ಈ ರೀತಿ ದೊಡ್ಡವ್ರು ಹೇಳಿರ್ತಾರೆ, ಅಜ್ಜಿದಿರು ಅಮ್ಮಂದಿರು ಹೇಳಿರ್ತಾರೆ ಅಲ್ವಾ. ಸೊ ಕಣ್ಣು ದೊಡ್ಡದಾಗೋದಕ್ಕೆ ನಾವು ಈ ರೀತಿ ಹಾಕೋದು ಅಂತ. ಸೊ ನಾನು ಅದನ್ನೇ ಒಂದು ಅದೇ ಕಾರಣಕ್ಕೋಸ್ಕರ ಕಣ್ಣು ದೊಡ್ಡದಾಗಲಿ, ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಅಂತ ನಾನು ಅದನ್ನೇ ಫಾಲೋ ಮಾಡ್ತೀನಿ. ಸಾಂಬ್ರಾಣಿ ಹೇಗೆ ಹಾಕ್ತೀರಾ ಅಕ್ಕ ತೋರಿಸಿ ಅಂತ ತುಂಬ ಜನ ಕೇಳ್ತಿದ್ರಿ ಅಲ್ವಾ. ಸೊ ಇದೇ ರೀತಿ ನಾವು ಸಾಂಬ್ರಾಣಿ ಹಾಕೋದು. ಸಾಂಬ್ರಾಣಿಗೆ ಬೆಳ್ಳುಳ್ಳಿ ಸಿಪ್ಪೆ, ಕರಿಬೇವು, ಅರಿಶಿನ, ಅದಾದಮೇಲೆ ಸಾಸಿವೆ, ಬಿಳಿ ಸಾಸಿವೆ ತೊಗೊಳ್ತೀವಿ. ಆ್ಯಂಡ್ ಇನ್ನೂ ಕೆಲವು ಐಟಮ್ಸ್ಗಳನ್ನ ಹಾಕ್ತೀನಿ. ಸ್ವಲ್ಪ ಪ್ರಮಾಣದಲ್ಲೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಪಾಪುನ ಸ್ನಾನದಿಂದ ಕರ್ಕೊಂಡು ಬಂದಿದ ತಕ್ಷಣ ಒಂದು ಕ್ಲೀನಾಗಿ ಬಟ್ಟೆನ ರ್ಯಾಪ್ ಮಾಡಿ, ಕ್ರುವಿ ಆಲ್ರೆಡಿ ಅದನ್ನು ಕೆಂಡ ಮಾಡಿಕೊಂಡು ಬಂದಿರ್ತಾರೆ. ನಾನು ಸ್ನಾನ ಮಾಡಿಸಿ ಇನ್ನೇನು ಆಚೆ ಬರೋಷ್ಟರಲ್ಲಿ ಅವ್ರದ್ದು ಕೆಂಡ ಸಹ ರೆಡಿ ಆಗಿರುತ್ತೆ. ಮಗುಗೆ ತಲೆಗೆ ಸ್ನಾನ ಮಾಡಿಸಿದಾಗ ತುಂಬ ಹೊತ್ತು ಜಾಸ್ತಿ ವೆಯ್ಟ್ ಮಾಡಿಸ್ಬಾರ್ದು, ಬೇಗ ಮಲಗಿಸ್ಬಿಡ್ಬೇಕು. ಸ್ವಾಡ್ಲಿಂಗ್ ಮಾಡ್ತೀರಾ ಅಂತ ನಂಗೆ ಯಾರೋ ಒಬ್ಬರು ಕಾಮೆಂಟಲ್ಲಿ ಕೇಳಿದ್ರಿ. ಇಲ್ಲ, ನಾನು ಸ್ವ್ಯಾಡ್ಲಿಂಗ್ ಮಾಡಲ್ಲ. ಅದಿತಿಗೂ ಸ್ವ್ಯಾಡ್ಲಿಂಗ್ ಮಾಡಿಲ್ಲ ಆ್ಯಂಡ್ ಮುದುಗುಲಂಗೂ ನಾನು ಸ್ವ್ಯಾಡ್ಲಿಂಗ್ ಮಾಡ್ತಿಲ್ಲ. ಸ್ವ್ಯಾಡ್ಲಿಂಗ್ ಮಾಡಲೇಬೇಕಾ, ಕಂಪಲ್ಷನ್ನ, ಮಾಡಿದ್ರೆ ಒಳ್ಳೇದಾ ಅಂತಂದರೆ ಅದು ನಮ್ಮ ಇಷ್ಟ. ಮಕ್ಕಳಿಗೆ ಸ್ವ್ಯಾಡ್ಲಿಂಗ್ ಮಾಡಿಲ್ಲ ಅಂತಂದ್ರೂ ಇಟ್ಸ್ ಫೈನ್. ಒಂದು ರಿಸರ್ಚಲ್ಲಿ ಹೇಳ್ತಾರೆ ಏನಂತಂದರೆ, ಸ್ವ್ಯಾಡ್ಲಿಂಗ್ ಮಾಡೋದ್ರಿಂದ ನಾವು ಮಕ್ಕಳ ಡೆವಲಪ್ಮೆಂಟ್ನ ಸ್ವಲ್ಪ ಹಿಂದೆ ಹಿಡ್ದಿಟ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂತಂದರೆ ಮಕ್ಕಳು ಎಷ್ಟು ಚೆನ್ನಾಗಿ ಅವರ ಬಾಡಿ ಮೂಮೆಂಟ್ಸ್ನ ಮಾಡ್ತಾರೋ ಅದು ತುಂಬ ಒಳ್ಳೆಯದು. ಸೊ ಆ ಕಾರಣದಿಂದ ನಾವು ಸ್ವ್ಯಾಡ್ಲಿಂಗ್ ಮಾಡಲ್ಲ. ಸೊ ಸಾಂಬ್ರಾಣಿಗೆ ನಾನು ಹಾಕಿರೋದು ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ, ಕರಿಬೇವು, ಅದಾದಮೇಲೆ ಒಂದು ಸ್ವಲ್ಪ ಪೌಡರ್ಸ್, ಬಾತ್ ಪೌಡರ್ ಅಂತಲೇ ಬರುತ್ತೆ, ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಎಷ್ಟೆಷ್ಟು ಹಾಕಬೇಕು, ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಸಿಂಪಲ್ಲಾಗಿ ಇರೋಂಥ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಕಂಪ್ಲೀಟಾಗಿ ತಲೆನ ಹಾರಿಸ್ಕೊಳ್ತಾ ಇದ್ದೀನಿ. ಅಂತಂದರೆ ಪಾಪುಗೆ ಬೆಳ್ಳುಳ್ಳಿ ಸಿಪ್ಪೆ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಲ್ಲ, ಸೊ ಕೆಂಡದ ಮೇಲೆ ಹಾಕಿದ್ರೆ ಅದರ ಒಂದು ಹೊಗೆ ಎಲ್ಲ ಚೆನ್ನಾಗಿ ಬರುತ್ತಲ್ಲ. ಸೊ ಆವಾಗ ಪಾಪುಗೆ ಕೂದಲುಗೆ ಚೆನ್ನಾಗಿ ಸ್ನಾನ ಮಾಡಿಸಿದ ತಕ್ಷಣ ಟವಲಲ್ಲಿ ಕ್ಲೀನಾಗಿ ಒರೆಸಿರ್ತೀನಿ. ಈಗ ಆ ಒಂದು ಹೊಗೆ, ಸಾಂಬ್ರಾಣಿ ಹೊಗೆ ಅಂತ ಏನು ಹೇಳ್ತೀವಿ, ಸಾಂಬ್ರಾಣಿ ಹಾಕಿಲ್ಲ, ಬಟ್ ಆದರೂ ಇದನ್ನು ಸಾಂಬ್ರಾಣಿ ಅಂತಲೇ ಹೇಳೋದು. ಸೊ ಹಾಕಿ ಚೆನ್ನಾಗಿ ಹೊಗೆ ಬರುತ್ತಲ್ಲ, ಸೊ ಅದರಲ್ಲೇ ಮಗುಗೆ ನಾವು ತಲೆ ಎಲ್ಲ ಕ್ಲೀನಾಗಿ ಇದು ಮಾಡ್ತೀವಿ. ಆ್ಯಂಡ್ ಕಂಪ್ಲೀಟ್ ಕೈಗೆ, ಕಾಲಿಗೆ ಆ್ಯಂಡ್ ಮಗುವಿನ ಪ್ರೈವೇಟ್ ಪಾರ್ಟ್ಗೆ ಎಲ್ಲ ಕ್ಲೀನಾಗಿ ಹೊಗೆ ಹೋಗಬೇಕು. ಇದರಿಂದ ತುಂಬ ಒಳ್ಳೆಯದು, ಮಗು ಚೆನ್ನಾಗಿ ನಿದ್ದೆ ಮಾಡೋದಕ್ಕೂ ಸಹಾಯ ಆಗುತ್ತೆ. ಆ್ಯಂಡ್ ಈಗಿನ ಒಂದು ಡಾಕ್ಟರ್ಸ್ ಏನು ಹೇಳ್ತಾರೆ ಅಂತಂದರೆ ಸಾಂಬ್ರಾಣಿ ಕೊಡಲೇಬಾರ್ದು ಅಂತ. ಹೌದು, ಖಂಡಿತವಾಗ್ಲೂ ಈಗಿನ ಸಾಂಬ್ರಾಣಿಯಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತೆ, ಅದು ಮಗುಗೆ ತುಂಬ ಒಳ್ಳೆಯದಲ್ಲ. ಆದರೆ ನಾವು ಮನೆಯಲ್ಲೇ ಇರುವಂತಹ ಐಟಮ್ಸ್ನ ಯೂಸ್ ಮಾಡಿಕೊಂಡು, ಇದು ಕಲ್ಲಿದ್ದಲು ಏನು ಯೂಸ್ ಮಾಡ್ತಿದ್ದೀರಾ ಅಂತಂದರೆ, ಕೆಲವರು ಚಿಪ್ಪನ್ನ ಒಡೆದ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಯಾವುದಾದ್ರೂ ಕೆರೋಸಿನ್ನು ಅಥವಾ ಬೇರೆ ಒಂದು ಫ್ಯೂಯಲ್ನ ಹಾಕಿ ಸುಟ್ಕೊಂಡು ಕೆಂಡ ಮಾಡ್ಕೊಳ್ತಾರೆ. ಆ ರೀತಿ ನಾನು ಮಾಡ್ಕೊಂಡಿಲ್ಲ. ಜಸ್ಟು ಈ ಕೆಂಡ ಅಂತ ಬರುತ್ತಲ್ಲ, ಏನದು ಕಲ್ಲಿದ್ದಲು ಅಂತ ಬರುತ್ತಲ್ಲ, ಸೊ ಅದನ್ನು ಡೈರೆಕ್ಟ್ ಸ್ಟವ್ ಮೇಲೆ ಇಟ್ಬಿಟ್ಟು, ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಅದು ತುಂಬ ಚೆನ್ನಾಗಿ ಕಾಯ್ದ ಮೇಲೆ ಈ ರೀತಿ ಒಂದು ಸಾಂಬ್ರಾಣಿ ಹಾಕೋದ್ರಲ್ಲಿ ಹಾಕ್ಬಿಟ್ಟು ನಾವು ಪಾಪುಗೆ ಸಾಂಬ್ರಾಣಿ ಕೊಡೋದು. ಮುದುಬಲ ತುಂಬ ಸಣ್ಣ ಇರೋದ್ರಿಂದ ನನಗಂತೂ ಇನಿಷಿಯಲಿ ತುಂಬ ಭಯ ಆಗ್ತಿತ್ತು, ಹೇಗಪ್ಪ ಎತ್ಕೊಳ್ಳೋದು ಅಂತ. ಈಗಂತೂ ತುಂಬ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿದೆ. ಕ್ರುವೆ ಹೇಳ್ತಿರ್ತಾರೆ, ಪ್ರೋ ಆಗಿಬಿಟ್ಟಿದ್ಯಾ, ಒಂದು ಟ್ರೈನಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡಿಬಿಡ್ಬೋದು ನಾವು, ಹೇಗೆ ಮಕ್ಳಿಗೆ ಸ್ನಾನ ಮಾಡಿಸ್ಬೇಕು, ಹೇಗೆ ಮಸಾಜ್ ಮಾಡಬೇಕು. ಯಾಕಂತಂದರೆ ಚಿಕ್ಕ ಪುಟ್ಟು ತುಂಬ ಲೋ ಬರ್ತ್ ವೆಯ್ಟ್ ಬೇಬಿಗೆ ಸ್ನಾನ ಮಾಡಿಸಿದಾಗ ಆಬ್ವಿಯಸ್ಲಿ ಗುಂಡು ಮಕ್ಳುಗಳಿಗೆ ಸ್ನಾನ ಮಾಡಿಸೋದು ತುಂಬ ಈಸಿ ಆಗಿಬಿಡುತ್ತೆ, ತುಂಬ ಕಷ್ಟ ಅಂತ ಏನು ಅನ್ಸೋದೇ ಇಲ್ಲ ಅಂತ ಹೇಳ್ತಾಯಿದ್ರು. ಆವಾಗ ಹೇಳ್ತಿದ್ರು ತುಂಬ ಜನಕ್ಕೆ ಇದೆಲ್ಲ ಗೊತ್ತೇ ಇರೋದಿಲ್ಲ. ಈ ರೀತಿ ನೀವು ಮಕ್ಕಳಿಗೆ ಕೈನ ಬಿಡಿಸಿ ಬಿಸಿ ಶಾಖ ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಕ್ರುವಿ ಚೆಕ್ ಮಾಡ್ತಿದ್ರು ಇನ್ನೂ ಕೆಂಡ ಇದೆಯಾ ಇಲ್ವಾ ಅಂತ. ಸೊ ಕೆಂಡ ಇತ್ತು. ತಲೆಗೆ ಸ್ನಾನ ಮಾಡಿಸಿದಿನ ಮಕ್ಕಳು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಸೊ ಇಲ್ಲ ಅಂತಂದ್ರೂ 1-2 ಅವರ್ಸ್ ಆದರೂ ನಿದ್ದೆ ಮಾಡ್ತಾರೆ. ಸೊ ಅಷ್ಟರಲ್ಲಿ ಈ ರೀತಿ ಸಾಂಬ್ರಾಣಿ ಕೊಟ್ಬಿಟ್ಟು ನಿದ್ದೆ ಮಾಡಿಸ್ಬಿಟ್ರೆ ಮಕ್ಕಳು ಆರಾಮಾಗಿ ನಿದ್ದೆ ಮಾಡ್ತಾರೆ ಅನ್ನೋದು ನಾವು ಫಾಲೋ ಮಾಡೋದು ಇದೇ ಒಂದು ಟ್ರಿಕ್ಕು.
ಸೊ ಇದನ್ನು ನಾನು ಫಾಲೋ ಮಾಡ್ತೀನಿ. ಸೊ ನೀವು ಯಾರಾದರೂ ಯಾವ ರೀತಿ ಫಾಲೋ ಮಾಡ್ತಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನೀವೇನಾದರೂ ನಾನು ಫಾಲೋ ಮಾಡ್ತಿಲ್ದಿರೋದನ್ನು ನೀವು ಫಾಲೋ ಮಾಡಿದ್ರೆ ಅದನ್ನು ಫಾಲೋ ಮಾಡೋದಕ್ಕೆ ನನಗೂ ಈಸಿ ಆಗುತ್ತೆ. ಸೊ ನಾನು ಇದನ್ನೇ ಫಾಲೋ ಮಾಡ್ತಿರೋದು. ಸೊ ಪಾಪುಗೆ ಕ್ಲೀನಾಗಿ ಪ್ರೈವೇಟ್ ಪಾರ್ಟ್ಸ್ಗೆ, ಕಂಪ್ಲೀಟ್ ಬಾಡಿಗೆ ಆ್ಯಂಡ್ ಕೂದಲಿಗೆ ಆ್ಯಂಡ್ ಫೇಸ್ಗೂ ಸಹ ಸ್ವಲ್ಪ ಶಾಖ ಕೊಡಬೇಕಾಗತ್ತೆ ಮಕ್ಳುಗಳಿಗೆ. ಇದು ತುಂಬ ಒಳ್ಳೆಯದು. ಇದರಿಂದ ಮಗು ಚೆನ್ನಾಗಿ ಡೆವಲಪ್ ಆಗುತ್ತೆ, ಚೆನ್ನಾಗಿ ದಪ್ಪ ಆಗ್ತಾರೆ. ಇದೆಲ್ಲನೂ ರೀಸನ್ಸ್ ಇದ್ದೇ ಇರುತ್ತೆ. ಹಿಂದಿನ ಕಾಲದವರು ಸುಮ್ಮನೆ ಯಾವುದೂ ಮಾಡಿಲ್ಲ. ಸಾಂಬ್ರಾಣಿ ಈಗ ತುಂಬ ಕೆಮಿಕಲ್ ಇರೋದ್ರಿಂದ ಅದನ್ನು ಒಂದು ಅವಾಯ್ಡ್ ಮಾಡಿ ನಾನು ಹೇಳಿರೋ ಐಟಮ್ಸ್ನೆಲ್ಲ ನೀವು ಹಾಕ್ಕೊಳ್ಬೋದು. ಎಷ್ಟೆಷ್ಟೆಲ್ಲ ಹಾಕಬೇಕು ಅಂತ ಒಂದಿನ ಲೈವ್ ಆಗೇ ನಿಮಗೆ ತೋರಿಸ್ತೀನಿ, ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ಸೊ ಯು ಕ್ಯಾನ್ ಸ್ಟಾರ್ಟ್ ವಿತ್ ಯುವರ್ ಚೈಲ್ಡ್. ಮುದುಬುಲ ಲೋ ಬರ್ತ್ ವೆಯ್ಟ್ ಬೇಬಿ ಆಗಿರೋದ್ರಿಂದ ನಾವು ಸ್ನಾನನ 1 ವೀಕ್ ಆದಮೇಲೆ ಶುರು ಮಾಡಿದ್ದು, ಅಂದರೆ 12 ಡೇಸಿಂದ ಶುರು ಮಾಡಿದ್ದು ತಲೆಗೆ ಸ್ನಾನನ. ಸೊ ತಲೆಗೆ ಸ್ನಾನ ಸ್ಟಾರ್ಟ್ ಮಾಡಿದಾಗಿಂದನೇ ನಾನು ಪಾಪುಗೆ ಸಾಂಬ್ರಾಣಿ ಕೊಡೋದಕ್ಕೆ ಶುರು ಮಾಡಿದ್ದೀನಿ. ಸೊ ನೀವು ಹೇಗೆ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಪದ್ಧತಿ, ಕೆಲವರು ಏನು ಮಾಡ್ತಾರೆ ಅಂತಂದರೆ 1 ತಿಂಗಳವರೆಗೂ ತಲೆಗೆ ಸ್ನಾನ ಮಾಡಿಸಲ್ಲ, 3 ತಿಂಗಳವರೆಗೂ ಮಕ್ಕಳಿಗೆ ಸ್ನಾನ ಮಾಡಿಸಲ್ಲ, ಅದೇನೋ ಬಾಣಂತಿ ಆ ರೀತಿ ಇರುತ್ತೆ. ಸೊ ನಿಮ್ಮ ಒಂದು ಸಿಸ್ಟಮ್ ಹೇಗಿರುತ್ತೆ ಅದರ ರೀತಿ ಫಾಲೋ ಮಾಡ್ಕೊಳ್ಬೋದು. ಸಾಂಬ್ರಾಣಿ ಆಗಿದ ತಕ್ಷಣ ಬಟ್ಟೆ ಎಲ್ಲ ಹಾಕಿ ನಾನು ಕಣ್ಣಿಗೆ ಆವಾಗಲೇ ಹತ್ತಿ ಅಂತ ಹೇಳಿದ್ನಲ್ಲ, ಸೊ ಈ ರೀತಿ ಕಣ್ಮೇಲೆ ಎದೆ ಹಾಲಲ್ಲಿ ಅಜ್ಜಿರುವಂಥ ಅಂದರೆ ನೆನೆಸಿರುವಂಥ ಹತ್ತಿನ ಈ ರೀತಿ ಕಣ್ಮೇಲೆ ಇಡಬೇಕಾಗತ್ತೆ. ಮಕ್ಕಳು ಆರಾಮಾಗಿ ನಿದ್ದೆ ಮಾಡ್ತಾರೆ. ಮುದುಬುಲ ಯಾಕೋ ಇವತ್ತು ನಿದ್ದೆನೇ ಮಾಡ್ತಾ ಇಲ್ಲ. ನಾನು ಹೇಳ್ತಿದ್ದೆ ಪಾಚಿ ಮಾಡಿ ಅಂತ ಸ್ವಲ್ಪ ಹಾಲು ಸಹ ಕುಡಿಸ್ದೆ. ಸ್ವಲ್ಪ ಡ್ರೌಸಿ ಅಂತ ಅನಿಸಿದ್ರು ನನಗೆ, ನಿದ್ದೆ ಮಾಡ್ತಾರೆ ಅಂತ ಫೀಲ್ ಆಯಿತು. ಸೊ ತೆಗಿವಾಗ ನೀವೇನಾದರೂ ಇದನ್ನು ಫಾಲೋ ಮಾಡಿದ್ರೆ ತೆಗಿವಾಗ ಇನ್ನೊಂದು ಸ್ವಲ್ಪ ಎದೆ ಹಾಲನ್ನ ನೀವು ಒಳ್ಳೆಯಲ್ಲಿ ಕರ್ಕೊಂಡು ಮೇಲ್ಗಡೆ ಸ್ವಲ್ಪ ಕಣ್ಮೇಲೆ ಇನ್ನೊಂದು ಸ್ವಲ್ಪ ಎದೆ ಹಾಲನ್ನ ಹಾಕಿ ಅದಾದಮೇಲೆ ನೀವು ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ತೆಗೀರಿ. ಹಾಗೆ ತೆಗೆದ್ರೆ ಮಗು ಕಣ್ಣು ರೆಪ್ಪೆ ಎಲ್ಲ ಕಿತ್ಕೊಂಡು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಇದನ್ನು ಫಾಲೋ ಮಾಡಿದ್ರೆ ಈ ಟಿಪ್ನ ಇಂಪಾರ್ಟೆಂಟಾಗಿ ಫಾಲೋ ಮಾಡಿ. ನಾನು ಮುದುಬುಲ್ಲಾಗೆ ಡೇ ಟೈಮ್ ಆಗಿರ್ಬೋದು ಅಥವಾ ನೈಟ್ ಟೈಮ್ ಆಗಿರ್ಬೋದು ಡೈಪರ್ನ ಯೂಸ್ ಮಾಡಲ್ಲ, ಕಚ್ಚೆ ಬಟ್ಟೆಗಳನ್ನೇ ಕಟ್ತೀನಿ. ಡೈಪರ್ ನನಗೆ ತುಂಬ ಡಿಸ್ಕಂಫರ್ಟ್ ಅನಿಸುತ್ತೆ ಅಂತ ನಾನು ಫೀಲ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ಮಕ್ಕಳಿಗೆ ಹೇಳ್ಕೊಳಕ್ಕಾಗಲ್ಲ ಅಲ್ವಾ. ಸೊ ಮನೆಯಲ್ಲೇ ಇರೋದ್ರಿಂದ ಆರಾಮಾಗಿ ಕಚ್ಚೆ ಬಟ್ಟೆಗಳನ್ನ ಯೂಸ್ ಮಾಡ್ಬೋದು. ಸೊ ಇದಾಗಿತ್ತು ಸಾಂಬ್ರಾಣಿ ಹೇಗೆ ಕೊಡ್ತೀವಿ ಆ್ಯಂಡ್ ಮುದುಬುಲ್ಲಾಗೆ ಏನೇನು ಟ್ರಿಕ್ನ ಫಾಲೋ ಮಾಡ್ತಿದ್ದೀನಿ ಅಂತ. ಸೊ ಈ ರೀತಿ ಬೆಡ್ಡಲ್ಲಿ ಮುದುಬುಲನ ಮಲಗಿಸ್ಬಿಟ್ರೆ ಆರಾಮಾಗಿ ನಿದ್ದೆ ಮಾಡ್ತಾರೆ. ಕೆಳಗಡೆ ಸಿಂಬಿನ ಹಾಕಿದ್ದೀನಿ. ಮುದುಬುಲ್ಲಾಗೆ ಸ್ನಾನ ಮತ್ತು ಕಂಪ್ಲೀಟ್ ಸಾಂಬ್ರಾಣಿ ವೀಡಿಯೋನ ಇನ್ನೊಂದು ಡೀಟೇಲ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಯಾವ ಕ್ಲಿಪ್ಪಿಂಗ್ ಇತ್ತೋ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣವಾ. ಬಾಯ್.